ವೆಲ್ಕಮ್ ಬ್ಯಾಕ್. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈಗ ಸಲ್ಲಿಸಿದ್ದಾರೆ. ಒಂದ್ ಕಡೆ ಎಸ್ಐಟಿ ಬಂಧನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ, ಮತ್ತೊಂದು ಕಡೆ ಬಂಧನದ ಭೀತಿಯನ್ನ ಎದುರಿಸ್ತಾ ಇರುವಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಂಧನದ ಭೀತಿಯ ಹಿನ್ನೆಲೆ ಈಗ ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಸಲ್ಲಿಸಿರೋದು. ಮತ್ತೊಂದು ಕಡೆ ಬಂಧನದ ಭೀತಿಯ ಹಿನ್ನೆಲೆ BS ಯಡಿಯೂರಪ್ಪ ಅವರು ನಾಪತ್ತೆಯಾದ್ರ ಅನ್ನುವಂತಹ ಪ್ರಶ್ನೆ ಕೂಡ, ಯಾರ ಸಂಪರ್ಕಕ್ಕೂ ಕೂಡ ಯಡಿಯೂರಪ್ಪ ಅವರು ಸಿಗ್ತಾ ಇಲ್ಲ. ಯಡಿಯೂರಪ್ಪ ಅವರು ದೆಹಲಿಗೆ ತೆರಳಿದ್ರು, ಆದರೆ ಅಲ್ಲೂ ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಸದ್ಯ ದೆಹಲಿಗೆ ತೆರಳೋದಕ್ಕೆ CID ತಂಡ ದೆಹಲಿಗೆ ಹೋಗೋದಕ್ಕೇನೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈ ಹಿನ್ನೆಲೆ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಅನ್ನ ಪಡೆಯುವ ಸಾಧ್ಯತೆಯೂ ಕೂಡ ಅಧಿಕವಾಗಿದೆ. ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ದೆಹಲಿಯಿಂದಾನೇ ಅವರನ್ನ ಬಂಧಿಸಿ ಕರ್ಕೊಂಡು ಬರ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಈ ಪೋಕ್ಸೋ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಯಡಿಯೂರಪ್ಪ ಅವರು ಸಲ್ಲಿಸಿದ್ದಾರೆ ಒಂದ್ ಕಡೆ, ಮತ್ತೊಂದು ಕಡೆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಅಲ್ಲಿಂದಾನೇ ಅರೆಸ್ಟ್ ಮಾಡ್ಕೊಂಡು ಬರುವಂತ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಸಿದ್ಧತೆಗಳನ್ನ ಕೂಡ ಈಗಾಗಲೇ CID ಮಾಡ್ಕೊಳ್ತಾ ಇರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಮಾಜಿ CM BSYಗೆ ಪೋಕ್ಸೋ ಕೇಸ್ನಲ್ಲಿ ಸಂಕಷ್ಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಅವರು ಒಂದ್ ಕಡೆ 2 ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಒಂದು, ಅವರ ವಿರುದ್ಧ ಏನು ಪೋಕ್ಸೋ ಪ್ರಕರಣ ದಾಖಲಾಗಿದೆ, ಈ ಒಂದು ಪ್ರಕರಣವನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ, ಮತ್ತೊಂದು ಅರ್ಜಿಯಲ್ಲಿ ಅವರು ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 2 ವರ್ಷಗಳು ಇನ್ನಷ್ಟೇ ವಿಚಾರಣೆಗೆ ಬಾಕಿ ಬರಬೇಕಾದ್ರೆ ನಿನ್ನೆಯ CID ಅಧಿಕಾರಿಗಳು ಒಂದು ಏನು ತ್ವರಿತಗತಿ ಪೋಕ್ಸೋ ಪ್ರಕರಣಗಳನ್ನ ನಿರ್ವಹಣೆ ಮಾಡುವಂತ ತ್ವರಿತಗತಿ ನ್ಯಾಯಾಲಯಕ್ಕೆ ಒಂದು ಯಡಿಯೂರಪ್ಪ ಅವರಿಗೆ 41A CRPC ಅಡಿಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಕರೆದಿದ್ರಿ. ಅವರಾದ್ರೆ ಇವರು ವಿಚಾರಣೆಗೆ ಬರ್ತಾ ಇಲ್ಲ ಅನ್ನೋ ಒಂದು ಅಂಶಗಳನ್ನ ಮುಂದೆ ಇಟ್ಕೊಂಡು ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ ನಿನ್ನೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಅದರ ವಿಚಾರಣೆ ಇವತ್ತು ನ್ಯಾಯಾಲಯ ನಡೆಸುವಂಥದ್ದು. ಹೀಗಾಗಿ ಒಂದು ವೇಳೆ ನ್ಯಾಯಾಲಯ ಏನಾದರೂ ಅವ್ರ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದ್ದೆ ಆದ್ರೆ ಯಡಿಯೂರಪ್ಪನವರನ್ನ ಹುಡುಕಿಕೊಂಡು CID ತಂಡ ಹೋಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗುತ್ತಾ ಅನ್ನೋ ಒಂದು ಅನುಮಾನಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಪೋಕ್ಸೋ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಆರೋಪಿಗಳ ಬಂಧನ ಆಗೋದ್ರಿಂದ ಯಡಿಯೂರಪ್ಪ ಅವರ ಮೇಲೆ ಅರೆಸ್ಟ್ ವಾರೆಂಟ್ಗೆ ಮನವಿ ಮಾಡ್ಕೊಂಡಿರೋದ್ರಿಂದ ಯಡಿಯೂರಪ್ಪ ಅವರ ಬಂಧನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇನ್ನು ಹೈಕೋರ್ಟ್ ನಲ್ಲಿ ಅವರ ಹಾಕಿರ್ತಕ್ಕಂಥ ಅರ್ಜಿಗಳು ವಿಚಾರಣೆಗೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ 15ನೇ ತಾರೀಕು ಒಳಗಡೆ ಒಂದು ಚಾರ್ಜ್ ಶೀಟ್ ಅಥವಾ ವರದಿಯನ್ನ ನ್ಯಾಯಾಲಯಕ್ಕೆ CID ಪೊಲೀಸರು ಸಲ್ಲಿಸಬೇಕಾದಂತ ಒಂದು ಟೈಮ್ ಲೈನ್ ಇರೋದ್ರಿಂದ ಇವರು ಯಡಿಯೂರಪ್ಪ ಅವರ ಬಂಧನ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಆಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಮಾಜಿ CM BS ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣ ಬಂಧನದ ಭೀತಿಯನ್ನು ಸೃಷ್ಟಿ ಮಾಡಿದ್ಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪೋಕ್ಸೋ ಕೇಸ್ನಲ್ಲಿ BSYಗೆ ಸಂಕಷ್ಟ ಫಿಕ್ಸಾ? ಯಾಕೆ ಪ್ರಶ್ನೆ ಉದ್ಭವ ಆಗಿದೆ ಅಂತಂದರೆ, ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅನ್ನುವ ಚರ್ಚೆಗಳು ಶುರುವಾಗಿದೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ವಿಚಾರಣೆಗೆ ಹಾಜರಾಗಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, SIT ಅವ್ರ ಕೆಲಸ SIT ಅವ್ರು ಮಾಡ್ತಾರೆ. 15ನೇ ತಾರೀಕು ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು, ಪ್ರೊಸೀಜರ್ ಫಾಲೋ ಮಾಡಬೇಕು ಅಲ್ವಾ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ಕೇಳಿ. ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಅಷ್ಟೇ ನನಗೆ ಗೊತ್ತಿರೋದು. ಮಾಡುವ ಸಾಧ್ಯತೆ ಇದೆ. ಇಲ್ಲ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಅಷ್ಟೇ ನನಗೆ ಗೊತ್ತಿರೋದು. ಮಾಡುವ ಸಾಧ್ಯತೆ. ನಾಗೇಂದ್ರ ಬಾಬು, ಈ
ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅವರ ಒಂದೊಂದೇ ಮುಖ ಈಗ ಆಚೆ ಬರ್ತಾ ಇರೋಂಥದ್ದು. ಅವರ ಹಿನ್ನೆಲೆ ಯಾವ ರೀತಿ ಇದೆ, ಇವರು ಎಷ್ಟರ ಮಟ್ಟಿಗೆ ಶೋಕಿಲಾಲರಾಗಿದ್ರು, ಹೀಗೆ ಹಲವು ವಿಚಾರಗಳು ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದಂತಹ ಈ ರಾಘವೇಂದ್ರ ಈತ ಯಾರು? ಎಲ್ಲರಿಗೂ ಗೊತ್ತಿರೋ ಹಾಗೆ ಈತ ದರ್ಶನ್ ಅಭಿಮಾನಿ ಬಳಗದ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ಅಂತೇಳಿ. ಆದ್ರೆ ಈತ ಒಬ್ಬ ಶೋಕಿಲಾಲ, ಕುಡ್ದಿದ್ದ ಕಾರು ಚಾಲಕ. ಅದು ಕಾರು ಚಾಲಕ ಅಂದ್ರೆ ಪರ್ಮನೆಂಟ್ ಕಾರು ಚಾಲಕ ಅಲ್ಲ, ಸ್ಪೇರ್. 13 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದ ಈತ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ 12 ಮನೆಗಳನ್ನು ಖಾಲಿ ಮಾಡಿದ್ದಾರೆ. ಕಾರಣ ಕುಡ್ಕೊಂಬರೋದು ದಿನ ಗಲಾಟೆ ಮಾಡೋದು. ಯಾವ ಮನೆ ಮಾಲೀಕನು ಕೂಡ ಇವತ್ತನ್ನು ಇರಿಸ್ಕೊಳ್ಳೋಕ್ಕೆ ಮುಂದಾಗಿಲ್ಲ. ಚೇಂಜ್ ಮಾಡಪ್ಪ ಮನೆ ಅಂತೇಳಿ ಕಳಿಸ್ತಾ ಇದ್ರು. ಈಗ ಅವರ ಪತ್ನಿ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರ ಈಗಿರೋ ಮಾಲೀಕನಿಗೆ ಗೊತ್ತಾಗಿ ಈ ಮನೆ ಕೂಡ ಖಾಲಿ ಮಾಡೋದ್ರೆ ಎಲ್ಲಿ ಹೋಗೋದು? ಈತ ಈ ಕೆಲಸ ಮಾಡಿ ಜೈಲ್ಗೆ ಹೋಗುವಂಥ ಕೆಲಸವನ್ನು ಮಾಡ್ಕೊಂಡಿದ್ದಾನೆ. ನಾವಿಲ್ಲಿ ಕಣ್ಣೀರು ಹಾಕಬೇಕು, ಕಣ್ಣೀರಲ್ಲಿ ಕಾಲ ಕಳೆಯುವಂಥ ಕೆಲಸ ಮಾಡಿಟ್ಬಿಟ್ಟು ಹೋಗಿದ್ದಾನೆ. ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇವತ್ತು ಕಣ್ಣೀರು ಹಾಕುವಂಥ ಸ್ಥಿತಿಗೆ ತಲುಪಿದ್ದಾರೆ. ಈ ರಾಘವೇಂದ್ರ ಚಿತ್ರದುರ್ಗ ಜಿಲ್ಲೆಯ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ, ಕಾರು ಚಾಲಕ ಯಾವ ಥರ ಅಂತಾರೆ, ಯಾರಿಗಾರು ಎಮರ್ಜೆನ್ಸಿ ಅಥವಾ ಯಾರಿಗಾರು ಕಾರು ಚಾಲಕ ಬೇಕು ಅಂತಾರೆ ಅವತ್ತು ಸ್ಪೇರ್ ಡ್ರೈವರ್ ಆಗಿ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದ. ಯಾವುದೇ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಹೋಗಿ ದೊಡ್ಡದಾಗಿ ಕಟೌಟನ್ನು ಹಾಕಿ ಅಭಿಮಾನವನ್ನು ತೋರ್ತದ. ಅಭಿಮಾನವನ್ನು ತೋರೋದು ಆತನ ವೈಯಕ್ತಿಕ. ಆದರೆ ಅಭಿಮಾನ ತೋರುವ ವಿಚಾರ ಈ ಹಂತಕ್ಕೆ ಬಂದು ನಿಲ್ಲಿಸ್ತಲ್ಲ. ಇವತ್ತು ಅವರ ಕುಟುಂಬಕ್ಕೆ ಯಾರು ಜವಾಬ್ದಾರಿನ ತಗೋತಾರೆ? ಪ್ರೀತಿಸಿ ಈತನನ್ನು ನಂಬಿ 13 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದ ಆ ಮಹಿಳೆ ಕಣ್ಣೀರಲ್ಲಿ ಕಾಲ ಕಳೀತಾ ಇದ್ದಾಳೆ ಈಗ.